ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ, ಸಹೃದಯರೇ ಮತ್ತು ಸಂಗಾತಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಸೌಹಾರ್ದ ಕರ್ನಾಟಕ ಮತ್ತು ಜನಪರ ಚಳವಳಿಗಳ ಒಕ್ಕೂಟ ಹಾಸನ ಮತ್ತು ಮುಖ್ಯವಾಗಿ ನಮ್ಮ ರಾಜಗುರುರವರು ಮತ್ತು ರಾಜಶೇಖರ ಸರ್ ಅವರು ಸಂವಿಧಾನ ಓದು ಬಳಗದ ವತಿಯಿಂದ ಬರಗೂರು ರಾಮಚಂದ್ರಪ್ಪ ಅವರ ಕೃತಿಯನ್ನು ಇವತ್ತು ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಅನ್ನುವಂಥ ಪುಸ್ತಕವನ್ನು ಹಾಸನದಲ್ಲಿ ಅಧಿಕೃತವಾಗಿ ಬಿಡುಗಡೆಯನ್ನು ಮಾಡಿದ್ವಿ. ಇವತ್ತು ರಾಜ್ಯಾದ್ಯಂತ 23 ಕಡೆಗಳಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಬೆಳಗ್ಗೆ ಕೂಡ ಕೆಲವು ಕಡೆಗಳಲ್ಲಿ ಬಿಡುಗಡೆ ಆಗಿದೆ ಪುಸ್ತಕ. ಇದು ಲೇಖನಗಳ ಸಂಕಲನ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. 10 ಲೇಖನಗಳು, ವಿವಿಧ ಸಂದರ್ಭಗಳಲ್ಲಿ ಬರೆದಂತಹ 10 ಲೇಖನಗಳನ್ನು ಸಂಕಲಿಸಿ ಒಂದೇ ವಿಚಾರಧಾರೆ ಇರುವಂತಹ ಲೇಖನಗಳನ್ನು ಸಂಕಲಿಸಿ ಪುಸ್ತಕವನ್ನು ಮಾಡಿರುವಂಥದ್ದು. ನನಗೂ ಕೂಡ ಈಗ ಇಲ್ಲಿ ಬಂದಾಗಲೇ ನೋಡೋಕ್ಕೆ ಪುಸ್ತಕ ಸಿಕ್ಕಿದ್ದು. ನಾನು ಪರಿವಿಡಿಯನ್ನು ಕೂಡ ನೋಡೋಕ್ಕಾಗಿರಲಿಲ್ಲ. ನಿನ್ನೆ ರಾತ್ರಿ ಹೇಳಿದೆ ರಾಜು ಸರ್ಗೆ, ಪುಸ್ತಕ ಸಿಕ್ಕಲಿಲ್ವಲ್ಲ ಸರ್ ನನಗೆ ಅಂತ, ಪರಿವಿಡಿನಾದರೂ ಕಳಿಸಿ ಅಂತ. ಅವರು ಅದರ ಲೇಖಕರ ನುಡಿಯನ್ನು ಮಾತ್ರ ಕಳಿಸಿದ್ರು. ಆದರೆ ಬಹಳಷ್ಟು ಲೇಖನಗಳನ್ನು ನಾವೀಗಾಗಲೇ ಓದಿರುವಂಥದ್ದು. ಅವರು ಮುಖ್ಯವಾಗಿ ಪ್ರಜಾವಾಣಿ, ಹೊಸತು, ಈ ಸಂವಾದ, ಈ ಥರ ಪತ್ರಿಕೆಗಳಲ್ಲಿ ಬರೆದಿರುವಂಥ ಲೇಖನಗಳದ್ದೇ ಆಗಿರೋದ್ರಿಂದ ಆ ಲೇಖನಗಳ ಸಂಕಲನ ಇವತ್ತು ಬಿಡುಗಡೆಗೊಂಡಿರುವಂಥದ್ದು. ನಾವೊಂದು ರೀತಿಯಲ್ಲಿ ಇವತ್ತು ದುರಿತ ಕಾಲಘಟ್ಟದಲ್ಲಿ ಇದ್ದೀವೇನೋ ಅಂತ ನಮಗೆಲ್ರಿಗೂ ಅನ್ನಿಸ್ತಾ ಇದೆ, ಭಾವಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಭಾವಿಸೋದು ಮಾತ್ರ ಅಲ್ಲ, ಅದನ್ನು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ದ್ವೇಷ, ಹಿಂಸೆ, ಕ್ರೌರ್ಯ, ದೌರ್ಜನ್ಯಗಳು ಎಷ್ಟು ಸಹಜವಾಗಿ ಆಗೋಗ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವಿರುವಾಗ ಏನಪ್ಪ ನಾವು ಈ ಕಾಲಘಟ್ಟಕ್ಕೆ ಹೆಂಗೆ ಬಂದು ನಿಂತ್ವಿ ಅಂತನ್ನೋದು ತುಂಬ ಒಂದು ರೀತಿ ನೋವು ಮತ್ತು ಆತಂಕ, ವಿಷಾದ ಪಡುವಂಥ ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತು ಬರಗೂರವರು ಈ ಪುಸ್ತಕದ ಮೂಲಕ ಸೌಹಾರ್ದ ಭಾರತ ಅನ್ನುವಂಥ ಪುಸ್ತಕವನ್ನು ಮಾಡೋದ್ರ ಮೂಲಕ, ಈಗಾಗಲೇ ಧರ್ಮೇಶ್ ಅವರು ನಾಪಿಸ್ಕೊಂಡ್ರು, ದೇವನೂರವರು RSS ಆಳ ಆಗಲ್ಲ ಅನ್ನುವಂಥ ಪುಸ್ತಕವನ್ನು, ಅದು ಅವರು ಲೇಖನಗಳ ಸಂಕಲನ ಅಲ್ಲ, ಅದಕ್ಕೋಸ್ಕರನೇ ಅವರು ಅಧ್ಯಯನ ಮಾಡಿ ಅದರದ್ದು ಸಾರಾಂಶವನ್ನು ಹಿಡಿದು ಗ್ರಹಿಸಿ ಅದನ್ನು ಪ್ರತ್ಯೇಕವಾಗಿ ಒಂದು ಪುಸ್ತಕವನ್ನು ಬರೆದಿದ್ದು. ನಮ್ಮ ಕಾಲಘಟ್ಟದ ಅತ್ಯಂತ ಸೃಜನಶೀಲವಾದಂತಹ ಸಾಹಿತಿಗಳು, ದೇವನೂರು ಇರ್ಬೋದು, ಬರಗೂರು ಇರ್ಬೋದು, ಬಾನು ಮುಷ್ತಾಕ್ ಇರ್ಬೋದು, ಈ ಥರದವರು. ಆದರೆ ಇವತ್ತು ಯಾವ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಅಂತಂದರೆ, ಇವರೆಲ್ಲ ನಾವು ಕತೆ, ಕಾದಂಬರಿ, ಕವಿತೆ, ನಾಟಕ ಈ ಥರದ್ದನ್ನೆಲ್ಲ ಬರ್ಕೊಂಡು ನೆಮ್ಮದಿಯಾಗಿರ್ಬೋದಾದಂಥ, ಅಥವಾ ನಮ್ಮನ್ನು ಇನ್ನಷ್ಟು ಮಾನವೀಯಗೊಳಿಸ್ಬೇಕಾಗಿತ್ತು, ನಮ್ಮನ್ನು ಇನ್ನಷ್ಟು ಅಂತಃಕರಣ ಪೂರಿತಗೊಳಿಸ್ಬೇಕಾಗಿತ್ತು, ನಮ್ಮಲ್ಲಿ ಇನ್ನಷ್ಟು ಸೂಕ್ಷ್ಮತೆಯನ್ನು, ಸಂವೇದನೆಯನ್ನು ಅವರ ಸಾಹಿತ್ಯ ಬೆಳೆಸ್ತಾ ಬಂದಿದ್ದ ಕಾಲಘಟ್ಟ ಇತ್ತು ಅವತ್ತು. ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು ಈ ಲೇಖನಗಳ ಮೂಲಕ, ಇಂಥದ್ದನ್ನು ಬರೆಯೋದ್ರ ಮೂಲಕ ಸಮಾಜಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಾದಂಥ, ಎಚ್ಚರಿಕೆಯನ್ನು ಮೂಡಿಸ್ಬೇಕಾದಂಥ ಹಂತಕ್ಕೆ ಬಂದಿದೆ ಅಂದರೆ, ಒಬ್ಬ ಸಾಹಿತಿ ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು, ಆಗಲೇ ನೋಮ್ ಚಾಮ್ಸ್ಕಿ ಅವರ ಮಾತನ್ನು ನವೀನು ಹೇಳಿದ್ರು, ಒಬ್ಬ ಸಾಹಿತಿ ಆದವನು ತನ್ನ ಕಾಲಘಟ್ಟದ ತುರ್ತಿಗೆ ಸ್ಪಂದಿಸ್ತಾ ಇದ್ದರೆ ಅವನು ನಿಜವಾದ ಸಾಹಿತಿ ಅಲ್ಲ ಅಂತ ಹೇಳಿ ನಾವು ಕೂಡ ಅದನ್ನು ಹೇಳ್ಕೊಂಡು ಬಂದಿದ್ದೀವಿ, ಒಪ್ಕೊಳ್ತೀವಿ. ಆದರೆ ಅಂಥ ಕಾಲಘಟ್ಟ, ಅಂಥ ತುರ್ತು ಬಂದಿದೆ ಅಂತಂದರೆ ಅದು ನಿಜವಾಗಿ ವಿಷಮದ ಕಾಲಘಟ್ಟ ಅಂತ ನಾವು ಭಾವಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಒಬ್ಬ ಸಾಹಿತಿ ನೆಮ್ಮದಿಯಾಗಿ ಕೂತು ಒಂದು ಮಾನವೀಯತೆಯನ್ನು, ಪ್ರೀತಿಯನ್ನು, ಅಂತಃಕರಣವನ್ನು ಹುಟ್ಟು ಹಾಕುವಂಥ ಸೃಜನಶೀಲವಾದಂಥ ಕೃತಿಯನ್ನು ಬರೆಯೋಕ್ಕಾಗದೆ, ಸಮಯ ಆಗದೇನೆ, ಏನೂ ಮಾಡೋಕ್ಕಾಗ್ದೇನೆ ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ, ಬೀದಿನಲ್ಲಿ ನಿಂತ್ಕೊಂಡು ಭಾಷಣ ಮಾಡುವಂಥ, ಅಥವಾ ಇಂತಹ ಸೌಹಾರ್ದತೆಯಿಂದಿರ್ರಪ್ಪ, ಪ್ರೀತಿಯಿಂದಿರ್ರಪ್ಪ, ಶಾಂತಿಯಿಂದಿರ್ರಪ್ಪ ಅಂತ ಹೇಳಿ ಒದ್ದಾಡ್ತಾ, ಒದ್ದಾಡ್ತಾ ಈ ರೀತಿಯಾದಂಥ ಸಂದೇಶವನ್ನು ಕೊಡಬೇಕಾದಂಥ ಸ್ಥಿತಿಗೆ ಸಾಹಿತಿಗಳು ಬಂದಿದ್ದಾರೆ ಅಂದರೆ ನಿಜವಾಗೂ ಇದು ಅಸೂಕ್ಷ್ಮವಾದಂಥ, ಅಸಂವೇದನೆಯ ಉಳ್ಳಂಥ ಕಾಲಘಟ್ಟ ಅಂತ ನಾನಾದರೂ ಭಾವಿಸ್ತೀನಿ. ನಿಜವಾಗೂ ತುಂಬ ದುರಿತದ ಕಾಲಘಟ್ಟ ಇದು ಒಳ್ಳೆಯ ಕಾಲ ಅಂತೂ ಖಂಡಿತ ಅಲ್ಲ. ಯಾಕೆಂದರೆ ನಾವು ಓದ್ತಾ ಇದ್ದಂಥ ಬಹುಶಃ 40-45 ವರ್ಷದ ಹಿಂದಿನ ಕಾಲಘಟ್ಟದಲ್ಲಿ ನಾನು ಮತ್ತೆ ನಾನು ಹೋಗಿ ಯೋಚನೆ ಮಾಡ್ತಾ ಇರ್ತೀನಿ.
ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು. ಸರ್ಕಾರಿ ಶಾಲೆ ಶಿಕ್ಷಣ ಯಾಕೆ ಬೇಕು ಅಂತಂದರೆ ಅಲ್ಲಿ ತಾನಾಗೆ ನೀವು ಈ ಥರ ಬಡ್ಕೊಳ್ಳೋದೇ ಬೇಕಿಲ್ಲ, ಸೌಹಾರ್ದತೆಯಿಂದ ಇರಿ, ಸಾಮರಸ್ಯದಿಂದ ಇರಿ ಅಂತ ಹೇಳೋದೇ ಬೇಕಿಲ್ಲ. ಅಲ್ಲಿ ತಾನಾಗೆ ಸೌಹಾರ್ದತೆ ಸಾಮರಸ್ಯ ಬಂದ್ಬಿಡುತ್ತೆ ಮಕ್ಕಳುಗಳಲ್ಲಿ. ಅಲ್ಲಿ ಎಲ್ಲರೂ ಇರ್ತಾರೆ, ಡಾಕ್ಟ್ರ್ ಮಕ್ಕಳು ಇರ್ತಾರೆ, ನ್ಯಾಯಾಧೀಶರ ಮಕ್ಕಳು ಇರ್ತಾರೆ, ಬಡವ್ರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕನ ಮಕ್ಕಳು ಇರ್ತಾರೆ, ಎಲ್ಲ ಮಕ್ಕಳು ಒಟ್ಟಿಗೆ ಇರುವಂಥ ಸರ್ಕಾರಿ ವ್ಯವಸ್ಥೆ ಮಾತ್ರ ಇದ್ದಾಗ, ಆವಾಗ ಬೇರೆ ಪ್ರೈವೇಟ್ ಶಾಲೆ ವ್ಯವಸ್ಥೆನೇ ಇಲ್ಲದೆ ಇದ್ದಂಥ ಕಾಲಘಟ್ಟದಲ್ಲಿ ಬರೀ ಸರ್ಕಾರಿ ಶಾಲೆ ಮಾತ್ರ ಇದ್ದಾಗ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನಕ್ಕೆ ತುಂಬ ಹತ್ತಿರ ಆಗಿತ್ತು, ಸಂವಿಧಾನದ ದಾರಿಗೆಯಲ್ಲಿ ನಾವು ಚಲಿಸೋದಕ್ಕೆ ತುಂಬ ಹತ್ತಿರವಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಯಾವಾಗ ನಮಗೆ ಖಾಸಗೀಕರಣ, ಈ ಜಾಗತೀಕರಣಗಳು ದಾಳಿ ಇಟ್ಟು ಈ ಪ್ರೈವೇಟೈಸೇಷನ್ ಹೆಚ್ಚಾಗ್ತಾ ಎಲ್ಲ ಕಡೆಗಳಿಗೂ ಖಾಸಗೀಕರಣ, ಮುಖ್ಯವಾಗಿ ಶಿಕ್ಷಣದಲ್ಲಿ ಯಾವಾಗ ಖಾಸಗಿ ವ್ಯವಸ್ಥೆ ಬಂತು, ಇಡೀ ಸಮಾಜವನ್ನು ವಿಂಗಡಿಸಿ ಛಿದ್ರಗೊಳಿಸಿ ನೀನು ಬೇರೆ ಅಂತ ವಿಭಾಗಿಸಿಬಿಟ್ಟಿದೆಯಲ್ಲ, ಅದನ್ನಿವತ್ತು ಯಾವ ಸೂಜಿ ಯಾವ ದಾರ ತಗೊಂಡು ಹೊಲಿಯೋದಪ್ಪ ಅನ್ನುವಂಥ ಆತಂಕ ನಮಗಾಗ್ತಾ ಇದೆ. ನಮಗೆ ನಿಜವಾಗೂ ನಮ್ಮ ಶಾಲೆಗಳಲ್ಲಿ ಇವತ್ತು ನನ್ನ ಗೆಳತಿಯರು, ನನ್ನ ಪ್ರೈಮರಿ ಶಾಲೆ ಗೆಳತಿಯರಿದ್ದಾರೆ, ಹೈಸ್ಕೂಲಿನ ಗೆಳತಿಯರಿದ್ದಾರೆ, ಕಾಲೇಜಿನ ಗೆಳತಿಯರಿದ್ದಾರೆ, ನಾವೆಲ್ಲ ಒಟ್ಟಿಗೆ ಓದ್ದವರು. ನಮ್ಗೆ ಇವತ್ತಿಗೂ ಕೂಡ ನಾವು ಯಾವ್ಯಾವ ಜಾತಿ ಅಂತ ನಮಗೆ ಗೊತ್ತೇ ಇಲ್ಲ. ಮುಸ್ಲಿಂ ಆದರೆ ಅವ್ರ ಹೆಸರು ಮೂಲಕ ಗೊತ್ತಾಗುತ್ತೆ, ಇದ್ರ ಮೂಲಕ ಗೊತ್ತಾಗುತ್ತೆ. ಕ್ರಿಶ್ಚಿಯನ್ನು ಕೆಲವ್ರದ್ದು ಮಾತ್ರ ಗೊತ್ತಾಗುತ್ತೆ, ಅದು ಗೊತ್ತಾಗಲ್ಲ. ಇವತ್ತಿಗೂ ಕೂಡ ಈಗಾದರೆ ಈ ಹಂತದಲ್ಲಿ ಬಂದು ನಿಂತು ನಮಗೆ ಅವ್ರ ಜಾತಿಗಳು ಕೆಲವ್ರದ್ದು ಗೊತ್ತಾಗ್ತಾ ಇದೆ. ಇದುವರೆಗೆ ನಮಗೆ ಜಾತಿಗಳೇ ಗೊತ್ತಿರಲಿಲ್ಲ. ನಾನಂತೂ ಬೆಳೆದಿದ್ದು, ನಾನು ಹೈಸ್ಕೂಲ್ನಲ್ಲಿ ತನಕ ನಾನು ಬೆಳೆದಿದ್ದು ನನ್ನ ಮುಸ್ಲಿಂ ಗೆಳತಿ ಮನೆಯಲ್ಲೇ. ನಾನು ಅರ್ಕಲ್ಗೂಡ್ನಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಆಗಿದ್ದು 6ನೇ ಕ್ಲಾಸಿಂದ SSLCವರೆಗೂ. ನಮ್ಮ ಹತ್ರದ ಮನೆ ಇದ್ದಿದ್ದು ಅವಳದು ಆತ್ಮೀಯ ಗೆಳತಿ ಫರು ಅಂಥೇಳಿ, ಅವ್ರ ಮನೇಲಿ ನಮ್ಗೆ ಏನೋ ಡಿಫ್ರೆನ್ಸ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಾವು ಅವ್ರ ಮನೇಲಿ ಊಟ ಮಾಡ್ತಿದ್ವಿ, ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡ್ತಾಯಿದ್ರು. ಹೇಗೆ ಇಷ್ಟು ದೊಡ್ಡ ಕಂದರ ಗ್ಯಾಪು ಅಲ್ಲ, ಸಣ್ಣ ಇದಲ್ಲ, ಇದು ದಾಟ್ಬೋದಾದಂಥದ್ದಲ್ಲ, ಇದು ಸಣ್ಣ ಹೊಂಡ ಅಲ್ಲ, ದೊಡ್ಡ ಕಂದರ ಉಂಟಾಗ್ಬಿಟ್ಟಿದೆಯಲ್ಲ. ಹೇಗಿಷ್ಟು ದೊಡ್ಡ ಕಂದರ ಉಂಟಾಗ್ಬಿಡ್ತು ಅಂತ ಭೀತಿ ಉಂಟಾಗುತ್ತೆ. ಮತ್ತು ಈ ಕಾಲಘಟ್ಟದಲ್ಲಿ ನಿಂತು ನಾವು ಈ ರೀತಿಯಾದದನ್ನು ಮಾತಾಡೋದು, ಅದು ಸಕಾರಾತ್ಮಕವಾಗಿ ನಾವು ತಗೊಳ್ಬೇಕೋ ಅಥವಾ ನಕಾರಾತ್ಮಕವಾಗಿ ಯೋಚನೆ ಮಾಡಬೇಕೋ. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಹಂಚಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ಎಷ್ಟು ಪುಸ್ತಕಗಳನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ? 1,000 ಪುಸ್ತಕನ, 2,000 ಪುಸ್ತಕನ, 3,000 ಪುಸ್ತಕ. ಅದು ಗ್ರಂಥಾಲಯಕ್ಕೆ ಹೋಗೋದೇ ಜಾಸ್ತಿ. ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ? ಹೇಳಿ ಸರ್, ಹೇಳಿ. ನಾವು ಹೇಳ್ತಾ ಇದ್ರಲ್ಲ, ನಮ್ಮ ಕಾಲಘಟ್ಟದಲ್ಲಿ ನಮಗೆ ಇಷ್ಟ ಸಮಸ್ಯೆ ಗೊತ್ತಿರಲಿಲ್ಲ ಅಂತ. ಮುಖ್ಯವಾಗಿ ಭಾರತ ದೇಶದಲ್ಲಿ ಅಲ್ಸರ್ ಬೇಸಿಕಲಿ ಇದೇ ಇದೆ. ನೀವು ಒಂದು ಕ್ಲಿನಿಕ್ಕಿಗೆ ಹೋದ್ರೆ ರೋಗಗಳ ಸಮಸ್ಯೆ ಅರ್ಥ ಆಗಲ್ಲ. ಜನರಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ರೋಗಗಳು ಎಲ್ಲ ಅಲ್ಲಿರ್ತವೆ. ಭಾರತ ದೇಶದಲ್ಲಿ ಸಮಸ್ಯೆಗಳು ಇರಲಿಲ್ಲ ಅಂತ ಹೇಳ್ತಿಲ್ಲ, ಅಂದ್ರೆ ಉಲ್ಬಣಿಸಿ ಹೋಗಿದೆ ಅಂತ ನಾನು ಹೇಳ್ತಾ ಇರೋದು. ಉಲ್ಬಣಿಸಿ ಹೋಗಿರುವ ಕಾಲಘಟ್ಟ. ಆಮೇಲೆ ನಾವು ಹಳ್ಳಿಗಳಲ್ಲಿ ಉಲ್ಬಣಿಸಿ ಹೋಗಿದೆ ಸಮಸ್ಯೆ. ರೋಗ ಯಾವಾಗೂ ಇತ್ತು ಸರ್, ರೋಗ ಯಾವಾಗೂ ಇತ್ತು. ಉಲ್ಬಣಿಸಿ ಹೋಗಿರುವಂಥ ಕ್ಯಾನ್ಸರ್ ಹಂತಕ್ಕೆ ಬಂದಿದೆಯಲ್ಲ, ಅದು ಆತಂಕಕಾರಿಯಾಗಿರುವಂಥದ್ದು. ಮತ್ತು ನಾವು ಇವತ್ತು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು 75 ವರ್ಷಗಳೇ ಕಳೆದು ಹೋಗಿದೆ. ಆದರೂ ಕೂಡ ನಾವು ಸಂವಿಧಾನದ ದಾರಿಯಲ್ಲಿ ಇವತ್ತು ಕೂಡ ತಟ್ಟಾಡಿಕೊಂಡು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮನ್ನು ಆಳ್ತಾ ಇರೋದು ಇವತ್ತಿಗೂ ಕೂಡ, ಆಗಲೇ ಧರ್ಮೇಶ್ ಕೂಡ ಹೇಳಿದ್ರು, ಅಲಿಖಿತವಾದಂಥ ಶತಶತಮಾನಗಳ ಕಾಲದಿಂದ ಬೇರೂರಿ ಬಂದಿತ್ತಲ್ಲ ನಮಗೆ ಅಲಿಖಿತವಾದಂಥ ಸಂವಿಧಾನ, ಅದೇ ನಮ್ಮ ತಲೆ ಒಳಗಡೆ ಕೂತಿದೆ. ಅದ್ರ ಜೊತೆಗೆ ಇವತ್ತು ರಾಜಕೀಯ ಸೇರಿಕೊಂಡಿದೆ. ಧರ್ಮ ಅಂತ ಮಾತಾಡಬೇಡಿ ಅಂತ ವೆಂಕಟೇಶ್ಮೂರ್ತಿಯವರು ಹೇಳಿದ್ರು, ಕರೆಕ್ಟ್. ಅದು ಮತಗಳು, ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಇದೆಲ್ಲ ನೋಡಿ, ಎಲ್ಲ ಮತಧರ್ಮ ಸ್ಥಾಪಕರೆಲ್ಲರೂ ಕೂಡ ಪುರುಷರೇನೆ, ಯಾರೂ ಮಹಿಳೆ ಸ್ಥಾಪನೆ ಮಾಡಿಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಯಾವ ಮಹಿಳೆಗೂ ಜಾತಿನೂ ಬೇಕಿಲ್ಲ, ಮತನೂ ಬೇಕಿಲ್ಲ. ಈವನ್ ಧರ್ಮ ಕೂಡ ಇವತ್ತು ಅದು ಏನು ಮಾಡಬೇಕೋ ಅದನ್ನು ಮಾಡಾಗಿದೆ, ಅದ್ರ ಕೆಲಸ ಮುಗಿದಿದೆ. ಇವತ್ತು ಅದಿಲ್ಲದೆ ಕೂಡ ನಾವು ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯತೆಗಳಿರುವಂಥಷ್ಟು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಮತ್ತು ತಾಂತ್ರಿಕವಾಗಿ, ಎಲ್ಲ ರೀತಿಯಲ್ಲೂ ನಮ್ಮ ಮುಂದೆ ಸಶಕ್ತವಾದಂಥ ಉತ್ತರಗಳು ನಮ್ಮ ಮುಂದೆ ಇದೆ. ಅದಿಲ್ಲದೆ ಕೂಡ ನಾವು ಬದುಕೋ ಸಾಧ್ಯತೆಗಳಿದೆ.
ಅಲ್ಲ, ಒಬ್ಬ ಮನುಷ್ಯ ನೀರಡಿಸಿ ಬಂದಿದ್ದಾನೆ ಮುಂದೆ ಅಂತಂದರೆ ಅವನಿಗೆ ನೀರು, ಕುವೆಂಪು ಹೇಳ್ತಾರಲ್ಲ, ಅವನಿಗೆ ನೀರು ಕೊಡಬೇಕು ಒಂದು ಲೋಟ ಅನ್ನೋದನ್ನು ನಾವು ಯಾವ್ದಾದ್ರು ಧರ್ಮಶಾಸ್ತ್ರ ಓದ್ಬಿಟ್ಟು ತಿಳ್ಕೊಬೇಕಾ? ಇಲ್ಲ ಅಲ್ವಾ? ಅದು ನಮ್ಮ ಮನಸ್ಸಿನೊಳಗಡೆಯಿಂದಾನೆ ಯಾರೋ ಎಲ್ಲೋ ಒದ್ದಾಡ್ತಾ ಇದ್ದರೆ ನಮಗೆ ನೋವು ಆಗ್ತಾ ಇದೆ ಅಂತ ಅನ್ನೋದನ್ನು, ನಾನು ನೋವು ಅನುಭವಿಸ್ತಾ ಇದ್ದೀನಿ ಅಂದರೆ ನಾವು ಮನುಷ್ಯರು ಅಷ್ಟೇನೆ. ಇಲ್ದಿದ್ರೆ ಮನುಷ್ಯರಾಗೋದಕ್ಕೆ ಹೆಂಗೆ ಸಾಧ್ಯ? ಮನುಷ್ಯರೇ ಅಂತಾನೆ ಅಲ್ಲ ಅಲ್ವಾ? ಪಂಚಮರ ಮಗು ಒಂದು ಕೊಳದಲ್ಲಿ ಬಿದ್ದು ಸಾಯ್ತಾ ಇದ್ದರೆ, ಅದು ಒದ್ದಾಡ್ತಾ ಇದ್ದರೆ ಅದನ್ನು ಕೈ ಹಿಡಿದು ಎತ್ತಬೇಕು ಅನ್ನೋದನ್ನು ನಿನಗೆ ಯಾವ್ದಾರು ತಾಳಪ್ಪ ಧರ್ಮಶಾಸ್ತ್ರ ಓದ್ಬಿಟ್ಟು ಬಂದು ಆಮೇಲೆ ತಿಳ್ಕೊಂಡು ನಾನು ಎತ್ತಕ್ಕೆ ಹೋಗ್ತೀನಿ ಅಂತ ಅರ್ಥ ಮಾಡ್ಕೊಳ್ತೀನಿ ಅನ್ನೋದಾದರೆ ನನ್ನನ್ನು ಮನುಷ್ಯರು ಅಂತ ಯಾಕೆ ಕರೀತಾರೆ? ನಾವು ಇಷ್ಟೆಲ್ಲ ನಾಗರಿಕರಾಗಿದ್ದೀವಿ, ಇಷ್ಟೆಲ್ಲ ವೈಚಾರಿಕತೆಯನ್ನು, ಪ್ರಗತಿಪರತೆಯನ್ನು, ಇಷ್ಟೆಲ್ಲ ಮುಂದುವರಿಕೆಯನ್ನು ಮತ್ತು ಇಷ್ಟೆಲ್ಲ ನಾವು ಅಳವಡಿಸ್ಕೊಂಡು ಬಂದು ಕೂಡ ನಾವು ಇನ್ನಷ್ಟು ಕುಬ್ಜರಾಗ್ತಾ ಇದ್ದೀವಲ್ಲ ಅನ್ನುವಂಥ ಆತಂಕಕಾರಿಯಾದಂಥ ಸನ್ನಿವೇಶದಲ್ಲಿ ಈ ಪುಸ್ತಕ ಬಂದಿರುವಂಥದ್ರ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ನಮ್ಮನ್ನು ನಾವು ಅವಲೋಕನ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿವತ್ತು ನಿಂತಿದ್ದೀವಿ ಅಂತ ಅನಿಸುತ್ತೆ ನನಗೆ. ಈ ಟೈಮಲ್ಲಿ ದೇವನೂರವರ ಕೇವಲ ಮನುಷ್ಯರಾಗುವುದೆಂದರೆ ಅಂತ ಒಂದು ಲೇಖನ ಇದೆಯಲ್ಲ, ಅದು ಮತ್ತೆ ಮತ್ತೆ ನನಗೆ ಯಾವಾಗಲೂ ಅದನ್ನು ನೆನಪಿಸ್ಕೊಳ್ತಿರ್ತೀನಿ. ಮನುಷ್ಯನಾಗಿ ಹುಟ್ಟಿದಂಥ ಮನುಷ್ಯ ಕೇವಲ ಮನುಷ್ಯನಾಗೋದಕ್ಕೆ ಎಷ್ಟು ಕಷ್ಟ ಅಪ್ಪ ಅಂತ ಹೇಳಿ ಸುಸ್ತಾಯಿತು ಅಂಥೇಳಿ. ಆ ಜಾತಿಯವನಾದರೆ ಏನು ಯೋಚನೆ ಮಾಡ್ತಾನೆ, ಈ ಜಾತಿಯವನು ಏನು ಯೋಚನೆ ಮಾಡ್ತಾನೆ, ಈ ಧರ್ಮದವ್ರು ಏನು ಯೋಚನೆ ಮಾಡ್ತಾರೆ, ಆ ಮತದವ್ರು ಏನು ಯೋಚನೆ ಮಾಡ್ತಾರೆ, ಅವ್ರಂದ್ರೆ ಈಗ ಹೊಡಿಬೋದಾ, ಇವ್ರನ್ನಂದ್ರೆ ಹಿಂಗೆ ಕೊಲ್ಬೋದಾ, ಇವ್ರಂದ್ರೆ ಹಿಂಗೆ ಬಡಿಬೋದಾ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟ ಬಂದಿದೆಯಲ್ಲ. ಕೇವಲ ನಾನು ಮನುಷ್ಯನಾಗಿ ಯೋಚನೆ ಮಾಡೋದು ಹೆಂಗಪ್ಪ? ನಾನೊಬ್ಬ ಮನುಷ್ಯ ಅನ್ನೋದೇ ಮುಖ್ಯ ಆಗಬೇಕಾಗಿದ್ದಂಥದ್ದು. ನಾನು ಆ ಜಾತಿ, ನಾನು ಈ ಧರ್ಮ, ನಾನು ಈ ಮತ ಅಂತ ಹೇಳ್ಕೊಡುವಂಥದ್ದಲ್ಲೇ ನಾವು ಕೊಳ್ತು ಹೋಗ್ತಾ ಇದ್ದೀವಲ್ಲ. ಮತ್ತು ಇವತ್ತು ನೋಡಿ, ಇವತ್ತು ಜಾತಿ ಸಂಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ, ಜಾತಿಯ ಸಮಾರಂಭಗಳು ಜಾಸ್ತಿ ಆಗ್ತಾ ಇದೆ, ಜಾತಿಗಳ ಸಮಾವೇಶಗಳು ಹೆಚ್ಚಾಗ್ತಾ ಇದ್ದಾವೆ. ಇದೆಲ್ಲ ಆಗ್ತಾ ಬಂದಿದ್ದು ಮೊದಲು ಮತಗಳಿತ್ತು, ಆ ಮತಗಳ ಜೊತೆಗೆ ಇವತ್ತು ಹುಟ್ಕೊಂಡಿದ್ದು ರಾಜಕಾರಣ. ನಮ್ಮನ್ನು ಆತ್ಮೋನ್ನತಿಗಾಗಿ ಕರ್ಕೊಂಡು ಹೋಗಬೇಕಾದಂಥ ಧರ್ಮಗಳು ಒಂದು ಕಡೆ, ಆ ಧರ್ಮಗಳು ಅಥವಾ ಮತಗಳು ಅನ್ನುವಂಥದ್ದು ಏನು ಹೇಳ್ಕೊಡ್ತು ಅಥವಾ ಏನು ಮಾಡ್ತು ಅಥವಾ ನಾವು ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ವಿ, ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಈ ಹಂತಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ. ಅದ್ರ ಜೊತೆಗೆ ರಾಜಕಾರಣ ಇವತ್ತು ನಮ್ಗೆ ಅನಿವಾರ್ಯತೆ ಇತ್ತು. ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡ ನಂತರ ಒಂದು ವ್ಯವಸ್ಥೆ ಬೇಕಿತ್ತು ನಮ್ಮನ್ನು ಇಲ್ಲಿ ರೂಪಿಸ್ಕೊಳ್ಳೋಕ್ಕೆ. ಇಡೀ ಭಾರತವನ್ನು, ದೇಶವನ್ನು ಒಂದು ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತಂದರೆ, ಸುವ್ಯವಸ್ಥಿತವಾದಂಥ ಸಂವಿಧಾನಬದ್ಧವಾದಂಥ ನೆಲೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ವ್ಯವಸ್ಥೆ ಬೇಕಿತ್ತು. ಅದಕ್ಕೆ ರಾಜಕಾರಣವನ್ನು ರೂಪಿಸ್ಕೊಂಡ್ವಿ. ಈ ರಾಜಕಾರಣ ಇನ್ನಷ್ಟು ಒಡೆದು ತನ್ನ ಲಾಭಕ್ಕೋಸ್ಕರ ಇನ್ನಷ್ಟು ಜನರನ್ನು ಒಡೆದು ಚಿಂದಿ ಮಾಡಿ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ ಇಲ್ಲದರಂತೆ. ನೀನು ಯಾರು ಅಂದ ತಕ್ಷಣ ನೀವು ಯಾರ ಪೈಕಿ ಅಥವಾ ನೀವು ಯಾವ ಜಾತಿ ಅನ್ನುವಂಥದ್ದೇ ಫಸ್ಟು ನಾವು ಹೇಳಲೇಬಾರ್ದು ಅಂತ ಅಂದ್ಕೊಂಡಿದ್ರು ಕೂಡ ಮತ್ತೆ ಮತ್ತೆ ಪ್ರಶ್ನೆ ಕೇಳಿ, ಯಾರೋ ಗೊತ್ತಿಲ್ಲದೆ ಇರೋರು ಪ್ರಶ್ನೆ ಕೇಳಿ ಬಾಯಿ ಬಿಡಿಸುವಂಥದ್ದು. ನಾವು ಮನುಷ್ಯರಷ್ಟೇ ಅಂತಂದರೂ ಕೂಡ ಸಮಾಧಾನ ಆಗದೇ ಇರುವಂಥ ಸ್ಥಿತಿಗೆ ಇವತ್ತು ಬಂದು ನಿಂತಿದ್ದೀವಿ. ಹೌದು, ಮೀಸಲಾತಿಗೆ ಜಾತಿಯ ವರ್ಗೀಕರಣ ಬೇಕಾಗುತ್ತೆ. ಅತ್ಯಂತ ತಳಹಂತದಲ್ಲಿರುವಂಥ ಜಾತಿ ವರ್ಗ ಸಮುದಾಯಗಳಿಗೆ ಸಾಮಾಜಿಕವಾದಂಥ, ಆರ್ಥಿಕವಾದಂಥ, ರಾಜಕೀಯವಾದಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ನಾವು ಜಾತಿ ಗಣತಿ ಬೇಕು, ಜಾತಿ ಮೀಸಲಾತಿಯನ್ನು ಮಾಡಬೇಕು, ಖಂಡಿತವಾಗಿ ಹೌದು. ಆದರೆ ಅದನ್ನೆಲ್ಲವನ್ನು, ಆ ಹಂತವನ್ನು ದಾಟಿದವರು ಕೂಡ ಇವತ್ತು ಕೂಡ ನಾವು ಆ ಜಾತಿಯ ಮೂಲಕನೇ ಗುರುತಿಸ್ಕೊಡುವಂಥ ಅಥವಾ ಆ ಜಾತಿ ಪ್ರಾಬಲ್ಯದ ಮೂಲಕನೇ ನಮ್ಮನ್ನು ನಾವು ಅಸರ್ಟ್ ಮಾಡಿಕೊಳ್ಳುವಂಥ, ಇದೇ ನಮ್ಮ ಅಸ್ಮಿತೆ ಅಂತ ಗುರುತಿಸ್ಕೊಡುವಂಥ ದುರಂತಕ್ಕೆ ನಾವು ಬಂದಿದ್ದೀವಲ್ಲ. ನಮ್ಮ ಮನುಷ್ಯತ್ವದ ಮೂಲಕ ನಾವು ನಮ್ಮ ಅಸ್ಮಿತೆಯನ್ನು ಗುರುತಿಸ್ಕೊಳ್ಬೇಕಾದವರು ನಾವು ಜಾತಿಯ ಮೂಲಕ ನಮ್ಮ ಅಸ್ಮಿತೆಯನ್ನು ಗುರುತಿಸ್ಕೊಡುವಂಥ ಹಂತವನ್ನು ತಲುಪ್ತಾ ಇದ್ದೀವಿ ಅಂತಂದರೆ ಇದು ಕ್ಷುದ್ರಾತಿ ಕ್ಷುದ್ರ, ಕುಬ್ಜಾತಿ ಕುಬ್ಜ ಮನುಷ್ಯತ್ವದ ಅಂತಿಮ ಘಟ್ಟ ಅಂತ ನಾನು ಭಾವಿಸ್ತೀನಿ. ಇವತ್ತಿಗೂ ಕೂಡ ನಮಗೆ ಒಂದು ಆಶಾವಾದ, ನಾನು ಹೇಳ್ತಾ ಇರೋದಲ್ಲ, ಅಂಬೇಡ್ಕರ್ ಅವರು ಕೂಡ ಹೇಳಿದ್ದು, ಒಂದು ಸಮಾಜದ ಔನ್ನತ್ಯವನ್ನು ನಾನು ಅಳೆಯುವಂಥದ್ದು ಆ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಪಾಲ್ಗೊಳ್ಳುವಿಕೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನುವ ಆಧಾರದ ಮೇಲೆ ಆ ಸಮಾಜದ ಔನ್ನತ್ಯವನ್ನು ನಾನು ಅಳೀತೀನಿ, ಅದು ನನ್ನ ಮಾನದಂಡ ಅಂತ ಹೇಳ್ತಾರೆ. ನಿಜವಾಗ್ಲೂ ದೇವರು ಅಂದರೆ ಆ ಮನುಷ್ಯ, ಆ ಮಾತುಗಳು ನಿಜವಾದ ದೇವರ ಮಾತುಗಳು ಅಂತ ನಾನು ಭಾವಿಸ್ತೀನಿ.
ಯಾಕೆ ಅಂದರೆ ಎಲ್ಲ ಕಡೆಗಳಲ್ಲೂ ಹೆಣ್ಣನ್ನು ತುಳಿತಾ ಅವಳನ್ನ ಸಂಸ್ಕೃತಿ ರಕ್ಷಕಳು ಅಂತ ಹೇಳಿ ತಾವು ಹುಟ್ಟಿಸಿದಂಥ ಧರ್ಮಕ್ಕೆ, ತಾವು ಹುಟ್ಟಿಸಿದಂಥ ಮತಕ್ಕೆ, ತಾವು ಹುಟ್ಟಿಸಿದಂಥ ಸಂಸ್ಕೃತಿಗೆ ಇವಳು ವಾಹಕಳನ್ನಾಗಿ ಬಳಸ್ಕೊಂಡು ಅದನ್ನು ರಕ್ಷಕಳನ್ನಾಗಿ ಬಳಸ್ಕೊಂಡು ಅವಳನ್ನು ಗುಲಾಮರ ರೀತಿಯಲ್ಲಿ ಇವತ್ತಿಗೂ ಕೂಡ ಇಟ್ಕೊಂಡು ಅವಳು ಏನನ್ನು ಯೋಚನೆ ಮಾಡಬಾರ್ದು, ಏನನ್ನು ಹೃದಯವಂತಿಕೆ ಅವಳ ಒಳಗಡೆ ಇದೆ, ಮಾನವೀಯತೆ ಇದೆ, ಅದು ಹೊರಗೆ ಬರೋಕ್ಕೂ ಸಾಧ್ಯ ಇಲ್ದಂಗೆ ಮತ್ತೆ ಅವಳನ್ನು ಬೇಲಿಯಲ್ಲಿ ಜಾತಿಯ ಚೌಕಟ್ಟಿನ ಒಳಗಡೆ ಕೂರಿಸುವಂಥ ಅಸಹನೀಯವಾದಂಥ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ದುರಂತಗಳನ್ನು ನೀವು ನೋಡ್ತಾ ಇದ್ದೀರಲ್ಲ. ಒಬ್ಬ ಮನುಷ್ಯನಿಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಒಂದು ಹೆಣ್ಣು ಮಗು, ಅವಳು ಒಳಗಡೆ ಹೊಟ್ಟೆ ಒಳಗಡೆ ಇನ್ನೊಂದು ಕೂಸಿದ್ರೂ ಕೂಡ ಅವಳನ್ನು ಅಮಾನವೀಯವಾಗಿ ಕತ್ತರಿಸಿ ಹಾಕುವಂತಹ ದುಷ್ಟತೆ ಬರುತ್ತೆ ಅಂತಂದರೆ ನಿಜವಾಗೂ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ? ಅಪ್ಪ ಅನ್ನಿಸ್ಕೊಂಡವನು ಈ ರೀತಿಯಾದಂಥದ್ದನ್ನು ಯೋಚನೆ ಮಾಡ್ತಾನೆ ಅಂತಂದರೆ ನಿಜವಾಗೂ ಇದು ಕೇಡುಗಾಲ ಅಂತ ಅನಿಸುತ್ತೆ. ಇವತ್ತು ನಾನು ಅದಕ್ಕೆ ಮತ್ತೆ ನಾನು ಅಂಬೇಡ್ಕರ್ ಅವ್ರನ್ನಿರ್ಬೋದು, ಎಲ್ಲ ನಮ್ಮ ಚಿಂತಕರಿರ್ಬೋದು, ದೇವನೂರವರು ಕೂಡ ಹೇಳೋದಿರ್ಬೋದು, ವೆಂಕಟೇಶ ಮೂರ್ತಿ ಅವರು ನಾವು ಯಾವಾಗೂ ಮತ್ತೆ ಹೇಳ್ತಿರ್ತಾರೆ, ಹೆಣ್ಮಕ್ಳು ಬರಬೇಕು, ಹೆಣ್ಮಕ್ಳು ಮಾತಾಡಬೇಕು, ಹೆಣ್ಮಕ್ಳು ಇದನ್ನು ತಗೊಳ್ಬೇಕು, ಈ ಚುಕ್ಕಾಣಿ ಹಿಡಿಬೇಕು. ಗೌರಿ ಲಂಕೇಶ್ ಅವರು ಕೊಲೆ ಆದಾಗಂತೂ ಕಣ್ಣೀರು ಹಾಕ್ಕೊಂಡು ಫೋನ್ ಮಾಡಿ, ಅಪ್ಪ ಹಿಂಗೆ ಥರ ಬಂದುಬಿಟ್ಟಿದೆ, ಹೆಣ್ಮಕ್ಳನ್ನ ಬದುಕಕ್ಕೆ ಬಿಡ್ತಿಲ್ವಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ರು ವೆಂಕಟೇಶ ಮೂರ್ತಿ ಅವರು. ಅವಳು ತನ್ನಷ್ಟಕ್ಕೂ ಇರಬಾರ್ದು, ಅವಳು ಯಾವುದೇ ಈ ರೀತಿಯಾದಂಥ ಜಾತ್ಯತೀತವಾಗಿ ಅಥವಾ ಧರ್ಮಾತೀತವಾಗಿ ಅಂತ ಹೇಳಬಾರ್ದು ಅಂತ ಹೇಳಿದ್ರು ವೆಂಕಟೇಶ ಮೂರ್ತಿ ಅವರು. ಆದರೆ ಇವತ್ತು ಮತಗಳನ್ನು ಧರ್ಮದ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ. ಇವತ್ತು ಅದಕ್ಕೆ ಡಿಫ್ರೆನ್ಸೇ ಇಲ್ದರ ರೀತಿನಲ್ಲಿ ಇವತ್ತು ಧರ್ಮ ಅಂದರೆ ಏನು? ನಾವು ಮಾತಾಡುವಾಗ ಹೇಳ್ತೀವಲ್ಲ, ಅದೇನು ಧರ್ಮನೇನ್ರಿ, ಹಂಗೆ ಕೊಲೆ ಮಾಡೋದೇನು ಧರ್ಮನೇನ್ರಿ ಅಂತೀವಲ್ವ. ಧರ್ಮ ಅಂದರೆ ಏನು? ನಮ್ಮ ಒಳ್ಳೆಯ ತನ ಅಷ್ಟೇ ಅಲ್ವಾ? ಅದನ್ನೇ ಮಾನವೀಯ ಔನ್ನತ್ಯ, ನಮ್ಮ ಆತ್ಮೋದ್ಧಾರಕ್ಕಾಗಿ, ನಮ್ಮ ಉನ್ನತಿಗಾಗಿ ನಾವು ಹೆಚ್ಚು ಅದರಲ್ಲಿ ಬರ್ಗೂರವರು ಒಂದು ಹೇಳ್ತಾರೆ, ಜೈನ ಧರ್ಮದಲ್ಲಿ ದೇವರುಗಳಿಲ್ಲ, ದೇವ್ರ ಪೂಜೆ ಅಲ್ಲ ಅವ್ರು ಮಾಡಬೇಕಾಗಿತ್ತು, ಮನುಷ್ಯನೇ ಔನ್ನತ್ಯಕ್ಕೇರಿ ತೀರ್ಥಂಕರನಾಗ್ತಾನೆ. ಆ ತೀರ್ಥಂಕರ್ ನಾವು ಅದಕ್ಕೆ ಏರೋಕ್ಕಾಗಲ್ವಲ್ಲ, ಆ ತೀರ್ಥಂಕರನೇ ನಾವು ಇವತ್ತು ಪೂಜೆ ಮಾಡ್ತಿದ್ದೀವಿ ಅಷ್ಟೇ. ಜೈನ ಧರ್ಮ ನಾಸ್ತಿಕ ಧರ್ಮ, ದೇವರಿಲ್ಲ ಅದರಲ್ಲಿ. ಆದರೆ ಅದನ್ನೇ ಪೂಜೆ ಮಾಡುವಂಥದ್ದು ಯಾಕೆ ಅಂತಂದರೆ ಮನುಷ್ಯನೇ ಎಷ್ಟು ಉನ್ನತವಾದಂಥ ಹಂತಕ್ಕೆ ತಲುಪ್ಬೋದು ಅಂದರೆ ಅವನು ತೀರ್ಥಂಕರ ಆಗ್ಬೋದು, ಅಂದರೆ ಮೋಕ್ಷವನ್ನು ಸಾಧಿಸ್ಬೋದು ಎಲ್ಲವನ್ನು. ಅದೇ ಬೌದ್ಧ ಧರ್ಮದಲ್ಲಿ ಇಲ್ಲ, ಗೊತ್ತಿದೆ ಬಿಡಿ, ಬೌದ್ಧ ಧರ್ಮದಲ್ಲಿ. ಆದರೆ ಜೈನ ಧರ್ಮದಲ್ಲಿ ಇವರು ಎಲ್ಲರನ್ನೂ ಪೂಜೆ ಮಾಡ್ತಾರಲ್ಲ ತೀರ್ಥಂಕರನ್ನ. ತೀರ್ಥಂಕರ ಅಂದರೆ ಯಾರು ಅಂದರೆ ಎಲ್ಲವನ್ನು ಮೀರಿದವನು, ಅತೀತನಾದವನು ಅಂತ ಅಷ್ಟೇನೆ. ಆ ಹಂತಕ್ಕೆ ತಲುಪುವಂಥ ಸಾಧ್ಯತೆಗಳು ಇರುವಂಥ ಮನುಷ್ಯ ಇವತ್ತು ಈ ಹಂತಕ್ಕೆ ತಲುಪ್ತಿರುವಂಥ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳುಗಳು ನನಗೆ ನಿಜವಾಗೂ ಕೂಡ ಇವತ್ತು ತುಂಬ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಅವರನ್ನು ಒಂದು ನಿಕಷಕ್ಕೊಡ್ಡಿ ಇದು ನಡೀತಿರೋದು ಸರಿನಾ ತಪ್ಪಾ, ಯಾವುದು ಸರಿ, ನಾವು ನಡಿಬೇಕಾದಂಥ ದಾರಿ ಯಾವುದು ಅಂತ ನಮ್ಮನ್ನು ನಾವು ಮತ್ತೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ನಾವು ಇಡುವಂಥ ಹೆಜ್ಜೆಗಳನ್ನು ಸರಿಗಿದೆಯಾ ಅಂತ ನೋಡಬೇಕು. ಮತ್ತು ನಾನು ಯಾವತ್ತೂ ಅಂದ್ಕೊಳ್ಳೋದು ನಾನು ಒಬ್ಬಳಲ್ಲ, ವ್ಯಕ್ತಿ ಅಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋ ಅಂಥದ್ದು. ಯಾಕೆಂದರೆ ನನ್ನ ಹಿಂದೆ ಇಡೀ ಸಂಕುಲ ಇದೆ. ನಾನು ಯಾವ ಹೆಜ್ಜೆಯನ್ನು ಇಡ್ತೀನಿ ಅನ್ನೋಂಥದ್ದನ್ನು ನಾನು ಇಡೀ ಸಂಕುಲ ನೋಡ್ತಾ ಇರುತ್ತೆ. ಆ ದಾರಿಯನ್ನು ಅದು ಕೂಡ ಅನುಸರಿಸುವಂಥ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಇದು ನಾನು ಅಂದರೆ ನಾವೆಲ್ಲರೂ ನಾನು ಹೇಳ್ತಾ ಇರೋದು, ನಾವು ಅಂದರೆ ನಾವು ಏಕ ವ್ಯಕ್ತಿಗಳಲ್ಲ. ನಾವು ಇಡುವಂಥ ಹೆಜ್ಜೆಗಳನ್ನು ನಮ್ಮ ಹಿಂದಿನವರು ಅಥವಾ ನಮ್ಮ ಜೊತೆಯವರು, ನಮ್ಮ ಸಂಗಾತಿಗಳು, ನಮ್ಮ ಹಿಂದೆ ಬರ್ತಿರುವಂಥ ಯುವ ಪೀಳಿಗೆ ಪ್ರತಿಯೊಬ್ಬರು ಗುರುತಿಸ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ, ಆ ರೀತಿ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ನನ್ನ ಬದುಕು ಮಾತ್ರ ಅಲ್ಲ, ಇದು ನನ್ನ ಜೀವನ ಮಾತ್ರ ಅಲ್ಲ, ಇದು ನನ್ನ ಚಿಂತನೆಗಳು ಮಾತ್ರ ಅಲ್ಲ, ಇದು ಇಡೀ ಸಮುದಾಯದ ಒಳಿತಿನ, ಸಾಮರಸ್ಯದ, ಸೌಹಾರ್ದತೆಯ ಚಿಂತನೆ ಆಗಬೇಕು. ಅಂದರೆ ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋಂಥದ್ದನ್ನು ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಡುವಾಗಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇಡಬೇಕು. ಮತ್ತು ಇವತ್ತು ಹೆಣ್ಣು ಮನಸ್ಸಿನ ಈ ರೀತಿಯಾದಂಥ ಸಮಾನತೆಯನ್ನು ಕಾಣುವಂತಹ ಮನಸ್ಸಿನವರು ಮಾತ್ರ ಇವತ್ತು ಈ ಸಮಾಜವನ್ನು ಸರಿಯಾದ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಮತ್ತು ಒಳಿತಿನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ಹಿನ್ನೆಲೆಯಲ್ಲಿ ಆಗಲೇ ನಮ್ಮ ಸರ್ ಮಾತಾಡ್ತಾ ಇದ್ರು, ಇರ್ಷಾದ್ ಅಹಮದ್ ಸರ್ ಮಾತಾಡುವಾಗ ಹೇಳಿದ್ರು, ಬರೀ ಪುಸ್ತಕ ಓದೋದು, ಭಾಷಣ ಕೇಳೋದು, ಮನೇಲಿ ಹೋಗೋದಲ್ಲ, ನಾವು ಆ ಪ್ರಯೋಗಗಳನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ. ನಿಜವಾಗೂ ಕೂಡ ಆಗಬೇಕಾಗಿರೋದು ಅದೇ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆ ಪ್ರಯೋಗಗಳು ಒಂದು ಸಲನೇನಾದರೂ ನಾವು ಮಾಡಿದ್ರೆ ಅದು ಶಾಶ್ವತವಾಗಿ ಅಲ್ಲಿ ಉಳಿಯುವಂಥ ಪ್ರಯತ್ನ.
ಒಂದು ಸಣ್ಣ ಪ್ರಯೋಗವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ 4-5 ವರ್ಷಗಳ ಹಿಂದೆ ಇಲ್ಲೇ ಒಂದು ಸಣ್ಣ ಹಳ್ಳಿ ಊರ ಹೆಸರು ಹೇಳೋದಿಲ್ಲ ನಾನು ಬೇಡ ಅಂತನಕ್ಕಾಗಿ. ನಾವು ಬಹಳಷ್ಟು ಅಂದರೆ ಅತ್ಯಂತ ತಳ ಹಂತದಲ್ಲಿರುವ ಬಡ ಹೆಣ್ಣು ಮಕ್ಕಳುಗಳಿಗೆ ಅವರ ಜೀವನೋಪಾಯವನ್ನು ಮಾಡಿಕೊಡ್ಬೇಕು ಅನ್ನೋದ್ರೆ ಅವ್ರಿಗೆ ತರಬೇತಿಗಳನ್ನು ಕೊಡೋಣ ಅಂತ ಹೇಳಿಬಿಟ್ಟು ಕೆಲವು ಪ್ರಯೋಗಗಳನ್ನು ಮಾಡಿದ್ವಿ. ಅಣೆಬಾಯಿ ಬೇಸಾಯ ಮತ್ತು ಫಿನೈಲ್ ಮೇಕಿಂಗು, ಸೋಪ್ ಆಯಿಲ್ ಮೇಕಿಂಗು, ಸೋಪ್ ಮೇಕಿಂಗು, ಈ ಥರದ್ದು ತರಬೇತಿ ಕಾರ್ಯಾಗಾರಗಳನ್ನು ಕೆಲವು ಹಳ್ಳಿಗಳಲ್ಲಿ ಹೋಗಿ ಮಾಡುವಂಥ ಕಾರ್ಯಾಗಾರಗಳನ್ನು ಮಾಡಿದ್ವಿ. ನಮಗೆ ಸಿಗ್ತಿದ್ದು ಸಮುದಾಯ ಭವನದಲ್ಲಿ ಮಾಡೋಣ. ಅಲ್ಲಿ ಅತ್ಯಂತ ತಳ ಹಂತದ ಈ ಥರ ಕಲಿಯುವಂಥ ಆಸಕ್ತಿ ಇರುವಂಥ ತಳವರ್ಗದ ಹೆಣ್ಮಕ್ಳುಗಳು ಬಂದು ಕಲಿಬೋದು ಅಂತ ಹೇಳಿ ಅಲ್ಲಿ ಮಾಡೋಕ್ಕೆ ನಾವು ಶುರು ಮಾಡ್ಕೊಂಡ್ವಿ. ಆದರೆ ಮೇಲ್ಜಾತಿಯವರು ಇರುವಂಥವ್ರು ಆ ಸಮುದಾಯ ಭವನಕ್ಕೆ ಬರೋದಕ್ಕೆ ತಯಾರಿಲ್ಲ. ಅಲ್ಲ, ಮೇಲ್ಜಾತಿಯವರೇನೆ ಅನ್ಕೊಂಡವರು ಅಂದ್ರೆ ಈಗ ಅದು ಆ ಜಾತಿ ಇರುವಂಥದ್ದಲ್ಲ, ಅದು ವಾಸ್ತವ ಅಲ್ಲ. ನಾವು ಏನೇ ಹೇಳಿದ್ರು ಜಾತಿ ಅನ್ನುವಂಥದ್ದು ವಾಸ್ತವ, ಅದರಲ್ಲೇನು ಎರಡು ಮಾತಿಲ್ಲ. ಆ ಜಾತಿನಲ್ಲಿ ಇದ್ದವರು ಅಂದರೆ ಮೇಲ್ಜಾತಿ ಅನ್ನೋದೊಂದು ಫ್ರೇಸ್ ಆಗಿರೋದ್ರಿಂದ ಹೇಳ್ತೀನಿ. ನಾನು ಯಾವುದು ಜಾತಿ ಮೇಲ್ಜಾತಿ ಕೆಳಜಾತಿ ಅಂತ ಹೇಳ್ತಿಲ್ಲ. ಅಥವಾ ಆ ಹಳ್ಳಿನಲ್ಲಿದ್ದಂತಹ ಜಾತಿಯಲ್ಲಿ ಸ್ವಲ್ಪ ಉನ್ನತ ಜಾತಿಯವರು ಅಂತ ಹೇಳ್ಬೋದು. ಅಥವಾ ಯಾವಾಗಲೂ ಕೂಡ ದಲಿತ ಸಮುದಾಯದವ್ರನ್ನ ತಳಜಾತಿಯವರು ಅಥವಾ ತಳವರ್ಗದ ಸಮುದಾಯದವರು ಅಂತಾರಲ್ವ, ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಬಂದು ನಾವು ಕಲಿಬೇಕಾ, ಇಲ್ಲೇ ಬಂದು ಮಾಡಿ, ನಮ್ಮನೆ ಕಟ್ಟೆ ಮೇಲೆ ಮಾಡಿ, ನಾವೇ ಮನೆಯಲ್ಲೇ ಮಾಡಿ, ನಮ್ಮನೆಯಲ್ಲೇ ವ್ಯವಸ್ಥೆ ಮಾಡ್ಕೊಡ್ತೀವಿ, ಹಾಲು ಬಿಟ್ಕೊಡ್ತೀವಿ, ನಾವು ನಮ್ಮನೆಯಲ್ಲಿ ಮಾಡಿ, ನಮ್ಮಲ್ಲೂ ಇದ್ದಾರೆ ಬಡವರಿದ್ದಾರೆ, ನಾವೆಲ್ಲ ಕಲಿತೀವಿ ಅಂತೇಳಿ ನಾವೆಲ್ಲ ನೋಡಿದ್ವಿ. 4-5 ಜನ ನಿಮ್ಮಲ್ಲಿದ್ದಾರೆ ಅಷ್ಟೇ ತಾನೇ, ಇನ್ನೇನು ಬಹಳಷ್ಟು ನೀವೇನು ಹೊಟ್ಟೆಗಿಲ್ಲದೆ ಇರೋಷ್ಟು ಕಷ್ಟದಲ್ಲೇನು ನೀವಿಲ್ಲ, ನಾವು ಅಲ್ಲಿ ಮಾಡ್ತೀವಿ, ನೀವು ಬರೋದಿದ್ರೆ ಖಂಡಿತ ಬನ್ನಿ ಅಲ್ಲಿಗೇನೆ, ನಾವು ಮಾಡೋದು ಅಲ್ಲೇನೆ ಸಮುದಾಯ ಭವನದಲ್ಲೇ ನಾವು ಈ ಕಾರ್ಯಾಗಾರ ಮಾಡೋದು, ನೀವು ಬರೋರು ಯಾರು ಬೇಕಿದ್ರು ಬರ್ಬೋದು ಅಂತ ಹೇಳಿ. ಕೊನೆಗೆ ಏನೋ ಪಾಪ ಕಷ್ಟಪಟ್ಕೊಂಡು ಏನೋ ಮಾಡಿ ಎಲ್ಲ ಮಾಡಿ ಬಂದರು, ಕಲ್ತರು ಎಲ್ಲ ಮಾಡಿದ್ಮೇಲೆ ಆಮೇಲೆ ಊಟ ಅವತ್ತು ಅಲ್ಲೇ ನಮ್ಮ ಹೆಣ್ಮಕ್ಳುಗಳು ಊಟ ಮಾಡ್ತೀವಿ, ನೀವು ಊಟ ಮಾಡ್ಕೊಂಡು ಹೋಗಬೇಕು ಅಂದಿದ್ರು. ಸರಿ ಆಯಿತು, ಎಲ್ಲ ಊಟಕ್ಕೂ ಇವ್ರಿಗೆ ಶುರು ಆಯಿತು, ಏನಪ್ಪ ಮಾಡೋದು ಈಗ, ಊಟ ಹೆಂಗೆ ಮಾಡೋದು, ಅಲ್ಲಿ ಎಲ್ಲ ಇವರೇನೋ ಕೂತ್ಬಿಟ್ಟಿದ್ದಾರೆ ಪಟ್ಟಾಗಿ ಸಮುದಾಯ ಭವನದಲ್ಲಿ, ಇವರೆಲ್ಲ ಕೂತ್ಬಿಟ್ಟಿದ್ದಾರೆ ಎಲ್ಲರೂ. ನಾವೊಂದು 4-5 ಜನ ಹೋಗಿದ್ವಿ, ಕೂತ್ಬಿಟ್ಟು ಇವ್ರ ಜೊತೆಲಿ ನಾವು ಕೂತ್ಕೊಂಡ್ರು ಕಷ್ಟ, ಕೂತ್ಕೊಳ್ಳದೆ ಇದ್ರು ಕಷ್ಟ ಅಂತ. ನೀವು ಕಲ್ತಿದ್ದೀರಾ, ಊಟ ಮಾಡ್ಕೊಂಡು, ನಾವಂತೂ ಊಟ ಮಾಡ್ಕೊಂಡು ಹೋಗ್ತೀವಿ, ನೀವು ಊಟ ಮಾಡಬೇಕು, ಊಟ ಮಾಡಿದ್ಮೇಲೆ ಈ ಕಾರ್ಯಾಗಾರ ಮುಗಿಯೋದು. ನಾವು ನಿಮಗೆ ಬೇಕಾದಂಥ ಸಾಮಾನಿನ ಎಲ್ಲೆಲ್ಲಿ ಸಿಗುತ್ತೆ ಏನು ಎತ್ತ ಅನ್ನೋದ್ರೆಲ್ಲ ವಿವರ ನಾವು ಕೊಡೋದು ಅವಾಗಲೇನೆ. ಊಟ ಮಾಡಬೇಕು, ಇಲ್ಲ ಪಾಯಸ ತಿನ್ಬೋದು ಅಂತ ಅನ್ಸುತ್ತೆ. ಆಯಿತು, ಪಾಯಸನೇ ತಿನ್ನಿ, ಫಸ್ಟು ಪಾಯಸ ತಿನ್ನಿ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂತ ಫಸ್ಟು ಪಾಯಸದ ಕೊಟ್ಬಿಟ್ಟು, ಪಾಯಸದ ಮೂಲಕ ಅಂದರೆ ನಾನು ಆಮೇಲೆ ಊಟ ಮಾಡಿ ಎಲ್ಲ ಆಯಿತು. ಆಮೇಲೆ ಇವತ್ತು ಅದೆಲ್ಲ ನಿಧಾನವಾಗಿ ಹಂತವಾಗಿ ಅದು ಮರೆ ಆಗ್ತಾ ಹೋಯಿತು, ಒಂದು ಸೌಹಾರ್ದತೆ ಬಂತು. ಅಂದರೆ ನಾವು ಇದನ್ನು ಹೆಚ್ಚು ಹೇಳಿ ಸೌಹಾರ್ದತೆ ಇರಬೇಕು, ಸಾಮರಸ್ಯ ಇರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅಂತ ಹೇಳಿದಷ್ಟು ಅದು ಕೃತಕ ಆಗ್ಬಿಡುತ್ತೆ, ನಾಟಕೀಯ ಆಗ್ಬಿಡುತ್ತೆ, ಸಾಂಕೇತಿಕ ಆಗ್ಬಿಡುತ್ತೆ ಅಂತ ನಾನಂತೂ ಯಾವತ್ತೂ ನಂಬಿರೋಳು. ಅದನ್ನು ನಾವು ಗೊತ್ತೇ ಇಲ್ದಂಗೆ ಅದನ್ನು ನಾವು ಒಂದು ಸಹಜ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಬದುಕಿನ ಒಂದು ಪಾರ್ಟ್ ಆಫ್ ಲೈಫ್ ಅಂತೀವಲ್ವ, ಅದು ಬದುಕಿನ ಸಹಜ ರೀತಿಯಲ್ಲಿ ನಾವು ಅದನ್ನು ಅಳವಡಿಸ್ತಾ ಬಂದರೆ ಖಂಡಿತವಾಗೂ ಏನು ಇದನ್ನು ನಾವು ತುಂಬ ಸುಲಭವಾಗಿ ಈ ದಾರಿಯನ್ನು ದಾಟ್ಬೋದೇನೋ ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೆಚ್ಚು ಕೆಲಸಗಳು ನಮ್ಮ ಮಧ್ಯದಲ್ಲಿ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮತ್ತಷ್ಟು ಸೂಕ್ಷ್ಮತೆಯನ್ನು, ಸಂವೇದನಾಶೀಲತೆಯನ್ನು, ಅಂತಃಕರಣವನ್ನು ನಾವು ಈ ಸಮಾಜಕ್ಕೆ ಕಟ್ಟಿಕೊಡ್ಬೇಕು ಅಂತಂದರೆ ನಮ್ಮ ಕೆಲಸಗಳು ತುಂಬ ಮುಖ್ಯವಾಗಿರೋಂಥದ್ದು. ಬರ್ಗೂರವರು, ದೇವನೂರವರು, ಬಹಳಷ್ಟು ಹಿರಿಯ ಚಿಂತಕರು, ನಾವು ಅಂಬೇಡ್ಕರ್ ಅವರು ಇರ್ಬೋದು, ಗಾಂಧಿದಿರ್ಬೋದು, ಲೋಹಿಯಾ ಅವರು ಇರ್ಬೋದು, ಎಲ್ಲರ ಚಿಂತನೆಗಳನ್ನು, ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಎಲ್ಲರ ಚಿಂತನೆಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ನಾನು ಯಾವಾಗಲೂ ಹೇಳ್ತಿರ್ತೆ ಅವೆಲ್ಲವೂ ಬೀಜ ರೂಪದಲ್ಲಿರುವಂಥ ಚಿಂತನೆಗಳು. ಅದನ್ನು ಭೂಮಿಗಿಳಿಸಿ ಬಿತ್ತಿ ಯಾವಾಗ ನಾವು ಗಿಡ ಮಾಡೋದು, ಮೊಳಕೆ ಹೊಡ್ಸೋದು ಯಾವಾಗ, ಗಿಡ ಮಾಡೋದು ಯಾವಾಗ, ಮರ ಬೆಳೆಸೋದು ಯಾವಾಗ, ಅದು ಆಗಬೇಕು ಅಂದರೆ ನಾವು ಕೆಳಗಡೆ ಇಳಿದು ಕೆಲಸ ಮಾಡಬೇಕಾದಂತಹ ತುಂಬ ದೊಡ್ಡ ಚಾಲೆಂಜ್ಗಳು, ಸವಾಲುಗಳು ನಮ್ಮ ಮುಂದೆ ಇದೆ. ಇವತ್ತಿಗಾದರೂ ನಾವು ಆ ಕೆಲಸಗಳನ್ನು ಸಣ್ಣ ಮಟ್ಟದಲ್ಲಾದರೂ ಮಾಡದೇ ಇದ್ದರೆ ಇನ್ನಷ್ಟು ಅತಿಗೆ ಇದೆಲ್ಲವೂ ಹೋಗ್ತಾ ಹೋಗುತ್ತೆ ಅಂದ್ಕೊಳ್ತೀನಿ. ನನಗೆ DSS ದಲಿತ ಸಂಘರ್ಷ ಸಮಿತಿ 80ರ ದಶಕದಲ್ಲಿ ಮಾಡಿದ ಒಂದು ಗುಟುಕು ನೀರು ಅವರು ಹುಟ್ಟು ಹಾಕಿದಂತಹ ಒಂದು ಚಳುವಳಿ, ಅದು ನಮ್ಮಲ್ಲಿ ಏನೂ ಇಲ್ಲಪ್ಪ ಬೇರೆದೇನು ಕೊಡೋಕ್ಕೆ, ನಾವು ಒಂದು ಬಿಂದಿಗೆ ನೀರಿಟ್ಟಿರ್ತೀವಿ, ನೀವೆಲ್ಲರೂ ಬಂದ್ಬಿಟ್ಟು ಒಂದು ಗುಟಕ್ಕೆ ನೀರು ಕುಡಿದೋಗಿ ನಾವು
ಏನು ಅನ್ನೋದನ್ನು ನೀವು ಹೇಳಿ, ನಮ್ಮ ಸಂಗಾತಿಗಳ ಅಲ್ವಾ ಅಂತ ನೀವು ಹೇಳಿ ಅನ್ನುವಂಥ ಒಂದು ಇತ್ತಲ್ಲ. ಈಗ ಎಲ್ಲ ಬರೋದೇನೆಂದರೆ ಪಾದಯಾತ್ರೆ ಬಂದ್ಬಿಟ್ಟು ದಲಿತರ ಕೇರಿ ಪ್ರವೇಶ, ದಲಿತರ ಮನೆ ಪ್ರವೇಶ. ಅಪ್ಪ ನಮ್ಮ ಕೈನಲ್ಲಿ ಆಗಲ್ಲಪ್ಪ ಕೊಡೋಕ್ಕೆ ಏನೂ ಇಲ್ಲ. ನಾವೇ ನಿಮ್ಮ ಹತ್ರ ಬರ್ತೀವಿ, ನಾವೇ ನಿಮ್ಮ ಮನೆಗೆ ಬಂದು ಕೂತ್ಕೊಂತೀವಿ, ಊಟ ಮಾಡ್ತೀವಿ, ನಮ್ಗೆ ಊಟ ಹಾಕಿ ಹಿಂಗೆ ಕೇಳಬೇಕಾಗಿದೆ ಈಗ ಅಷ್ಟೇ. ನಮ್ಮ ಹತ್ರ ಕೊಡೋಕ್ಕಿಲ್ಲ. ನಿಮ್ಗೆ ಕೊಡ್ಬೋದು ಅಂದರೆ ನಾವು ಒಂದು ನೀರು ಕೊಡ್ಬೋದು, ಒಂದು ಲೋಟ ಅಷ್ಟೇನೆ. ಬಂದು ಕುಡಿದು ನೀವು ಏನನ್ನು ಹೇಳ್ಬೋದೋ ನಮ್ಮ ಜೊತೆಯವರ ನೀವು ಅಲ್ವಾ ಅನ್ನೋದನ್ನು ನೀವು ಹೇಳಿ. ನೀವು ಕರೆದ್ರೆ ನಾವು ನಿಮ್ಮ ಮನೆಗೆ ಬಂದು ಊಟ ಮಾಡ್ತೀವಿ. ಇದು ಈ ಬದಲಾವಣೆ, ಇವೆರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂದ್ಕೊಳ್ತೀನಿ ನಾನು. ದಲಿತ ಕೇರಿಗಳಿಗೆ ಸ್ವಾಮೀಜಿಗಳೋ ಅಥವಾ ಇನ್ನೊಂದು ಮಹಾನ್ ಪುರುಷರುಗಳೋ ಬಂದು ಊಟ ಮಾಡೋದು ಬೇರೆ ವಿಷಯ, ಅಥವಾ ನೀರು ಕುಡಿಯೋದು ಬೇರೆ ವಿಷಯ. ನಾವು ಊಟ ಮಾಡಲ್ಲ, ನನಗೆ ಆ ಮಡಿ, ಆ ಸಮಯ, ಸಂಧ್ಯಾ ವಂದನೆ ಅದೆಲ್ಲ ಇದೆ, ನಂಗೆ ಅದೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ದಲಿತ ಕೇರಿ ಪ್ರವೇಶನೇ ದೊಡ್ಡ ಇಶ್ಯೂ. ಅವರೇನು ಒಂದು ತೊಟ್ಟು ನೀರು ಕೂಡ ಕುಡ್ದಿರಲ್ಲ ಅಲ್ಲಿ, ಅದೇ ದೊಡ್ಡ ಕ್ರಾಂತಿ. ಅದೇ ಒಂದು ಗುಟಕ್ಕೆ ನೀರು ಕುಡೀರಪ್ಪ ನೀವು ಇಲ್ಲಿ ಬಂದು ಅನ್ನುವಂಥದ್ದು. ನಾವು ಕೊಡೋದಕ್ಕೆ ಇಷ್ಟೇ ಸಾಧ್ಯ. ನೀವೆಲ್ಲ ಬೇಕಾದಷ್ಟು ಅನುಕೂಲವಾಗಿದ್ದೀರಲ್ಲ, ನಿಮ್ಮ ಮನೆಗೆ ನಾವು ಊಟಕ್ಕೆ ಬರ್ತೀವಿ, ಬೇಡ ಒಂದು ಲೋಟ ನೀರೇ ಕೊಡಿ ನಮಗೆ ಸಾಕು, ನೀರು ಕುಡಿದು ಬರ್ತೀವಿ. ಅದು ಆ ಬದಲಾವಣೆ ಇದೆಯಲ್ಲ, ಅದನ್ನು ಆಗುವಂಥ ಸಾಧ್ಯತೆಗಳ ಕಡೆಗಳಲ್ಲಿ ಹೆಚ್ಚು ಮತ್ತು ನಮ್ಮ ಹರೀಶ್ ಕಟ್ಟೆಬೆಳಗಲು ಇದ್ದಾರೆ. ಅದರ ಒಂದು ನಿಜವಾಗೂ ಅಭಿನಂದನೆಗಳನ್ನು ನಾವು ಹರೀಶ್ ಕಟ್ಟೆಬೆಳಗಲಿಗೆ ಸಲ್ಲಿಸಬೇಕು ಅಂತ ಅಂದ್ಕೊಳ್ತೀನಿ. ತಮ್ಮ ಇಬ್ಬರು ಮಕ್ಕಳ ಮದುವೆಗಳನ್ನು ಅಂತರ್ಜಾತಿ ಮದುವೆಯನ್ನು ಮಾಡಿದ್ದಾರೆ. ಒಂದು ದೊಡ್ಡ ಸಂದೇಶವನ್ನು ಸಮಾಜಕ್ಕೆ ಅವರು ತಮ್ಮ ಇಬ್ಬರ ಮಕ್ಕಳ ಮದುವೆಯ ಮೂಲಕ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಮತ್ತು ಅವರ ಸೊಸೆದಿರಿಗೂ ಕೂಡ ನಾನು ಅಷ್ಟೇ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆ ಹೆಣ್ಮಕ್ಳುಗಳಿಗೆ ಎಷ್ಟು ದಿಟ್ಟತನದಿಂದ, ಎಷ್ಟು ಹೃತ್ಪೂರ್ವಕತೆಯಿಂದ ಅವರು ಇವ್ರನ್ನ ಒಪ್ಪಿ, ಗಂಡು ಮಕ್ಕಳನ್ನ ಒಪ್ಪಿ, ಇವ್ರ ಮನೆಯಲ್ಲೇ ಮದುವೆಗೆ ಮುಂಚೆನೇ ಇವ್ರ ಮನೇಲಿ ಸೇಫಾಗಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ಆ ಹೆಣ್ಮಕ್ಳುಗಳನ್ನ ಆಮೇಲೆ ಮದುವೆ ಮಾಡಿಸಿದ್ದಾರೆ. ನಿಜವಾಗೂ ಈ ಥರದ ಬದಲಾವಣೆಗಳನ್ನು ಮಾಡ್ತಾ ಹೋದರೆ ಅದು ನಿಜವಾದ ಸಂದೇಶವನ್ನು ಕೊಡುತ್ತೆ. ನಾವು ಹೆಚ್ಚು ಸೌಹಾರ್ದತೆಯಿಂದಿರಿ, ಸಾಮರಸ್ಯದಿಂದ ಇರಿ ಅಂತ ಹೇಳೋಕ್ಕಿಂತ ಹೆಚ್ಚು ಕೆಲಸವನ್ನು ಈ ರೀತಿಯಾದಂಥ ಸಣ್ಣ ಪುಟ್ಟ ನಾವು ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ಈ ನೆಲೆಗಳಲ್ಲಿ ನಮ್ಮ ಕೆಲಸಗಳು ಹೆಚ್ಚೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಮತ್ತು ಬರಗೂರು ರಾಮಚಂದ್ರಪ್ಪ ಅವರಿಗೆ ಈ ರೀತಿಯಾದಂಥ ಒಂದು ಲೇಖನಗಳ ಸಂಕಲನವನ್ನು ತಂದಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಬಿ ರಾಜಶೇಖರ ಮೂರ್ತಿಯವರು ಜನ ಪ್ರಕಾಶನ, ನನ್ನ ಒಂದು ಸಂಕಲನ ಕೂಡ ಅವರ ಪ್ರಕಾಶನದಿಂದ ಬಿಡುಗಡೆ ಆಗಿದೆ. ರಾಜಶೇಖರ ಮೂರ್ತಿಯವ್ರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಪುಸ್ತಕವನ್ನು ಹೆಚ್ಚೆಚ್ಚು ಜನರು ಓದುವ ಹಾಗೆ ಆಗಲಿ, ಮತ್ತು ಆಗಲೇ ಇರ್ಷಾದ್ ಅಹಮದ್ ಸರ್ ಹೇಳಿದಾಗೆ ಬರೀ ಓದಿ ಸುಮ್ಮನೆ ಮನೆಯಲ್ಲಿ ಕೂತು ಇಟ್ಕೊಳ್ಳೋದಲ್ಲ, ಪುಸ್ತಕವನ್ನು ನಾವು ಆ ಪ್ರಯೋಗವನ್ನು ಹೆಚ್ಚೆಚ್ಚು ಮಾಡುವ ರೀತಿಯಲ್ಲಿ ನಮ್ಮ ಕೆಲಸಗಳು ಇರಲಿ ಅಂತ ಹಾರೈಸ್ತಾ, ನನಗೆ ನನ್ನ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜಗುರು ಸರು ಮತ್ತು ಅವರೆಲ್ಲರ ರಾಜಶೇಖರ್ ಸರು ಮತ್ತು ಎಲ್ಲ ಸಂಗಾತಿಗಳಿಗೆ ವಂದಿಸ್ತಾ ನಾನು ಮಾತು. ಧನ್ಯವಾದ.